ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹೇಮಾಸ್ ಕುಕ್ ಬುಕ್. ನಾನು ನಿಮ್ಮ ಹೇಮಾಶ್ರೀ ಗೌಡ. ಇವತ್ತು ನಾನು ಸಿಂಪಲ್ ಆಗಿ ಈಸಿಯಾಗಿ ಮಟನ್ ಸಾರು ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡ್ಕೊಬರೋಣ. ನಾನಿಲ್ಲಿ 1 kg ಮಟನ್ ತೊಗೊಂಡಿದ್ದೀನಿ. ಚೆನ್ನಾಗಿ ವಾಶ್ ಮಾಡಿ ಒಗ್ಗರಣೆ ಹಾಕೋಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕಿಂತ ಮುಂಚೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಕಾದ ಬಾಣಲೆಗೆ 3 ಸ್ಪೂನ್ ಎಣ್ಣೆ ಹಾಕಿ 2 ಮೀಡಿಯಂ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ. ನೋಡಿ ಈ ರೀತಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಅಂದಾಜು 25 ಎಸಳು ಬೆಳ್ಳುಳ್ಳಿ, ಸಣ್ಣದು ದೊಡ್ಡದು ಎಲ್ಲ ಇದೆ. ಸೌಟ್ ಅಳತೆಯಲ್ಲಿ ಅರ್ಧ ಸೌಟ್ ಹಾಕೋಬೇಕು. ಶುಂಠಿ 2 ಇಂಚ್, ಚಕ್ಕೆ 4 ಪೀಸ್, ಕರಿಮೆಣಸು 15 ಕಾಳು, ಲವಂಗ 8 ರಿಂದ 9, ಹಸಿಮೆಣಸಿನಕಾಯಿ 2, ಪುದೀನ ಎಲೆ 15 ರಿಂದ 18. ಇಷ್ಟನ್ನು 5 ನಿಮಿಷ ಮೀಡಿಯಂ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೋಬೇಕು. ಕೆಲವರು ಹಸಿ ಮಸಾಲೆನ ಗ್ರೈಂಡ್ ಮಾಡಿ ಮಟನ್ ಸಾರು ಮಾಡ್ತಾರೆ, ಅಂದರೆ ಏನು ಫ್ರೈ ಮಾಡ್ಕೊಳ್ದೆ. ಬಟ್ ನಾನಿಲ್ಲಿ ಮಸಾಲೆಗಳನ್ನೆಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಮಟನ್ ಸಾರು ತುಂಬ ಟೇಸ್ಟಿಯಾಗಿರುತ್ತೆ. ನಂತರ 1 kg ಮಟನ್ಗೆ ನೋಡಿ ಈ ಟೇಬಲ್ ಸ್ಪೂನ್ನಲ್ಲಿ 2 ಸ್ಪೂನ್ ಧನಿಯಾ ಪುಡಿ ಹಾಕ್ತಾ ಇದ್ದೀನಿ. ಧನಿಯಾ ಪುಡಿ ಹಾಕಿದ ನಂತರ 1 ನಿಮಿಷ ಹುರ್ಕೋಬೇಕು. ನಂತರ ಸ್ಟವ್ ಆಫ್ ಮಾಡಿ ಕೊತ್ತಂಬರಿ ಸ್ವಲ್ಪ, 2 ಟೇಬಲ್ ಸ್ಪೂನ್ ಹುರಿಗಡಲೆ, 1 kg ಮಟನ್ಗೆ 2 ಸೌಟ್ ಕೊಬ್ಬರಿ ಬೇಕಾಗುತ್ತೆ. ಹಸಿ ತೆಂಗಿನಕಾಯಿ ತುರಿ ಕೂಡ ಹಾಕ್ಕೋಬೋದು. ಚಿಲ್ಲಿ ಪೌಡರ್ನ ನಾನು ಈ ಮಸಾಲೆಗಳ ಜೊತೆ ಹಾಕ್ತಾ ಇಲ್ಲ. ಇಷ್ಟನ್ನು ಸ್ವಲ್ಪ ನೀರು ಹಾಕಿ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು. ಮಸಾಲೆ ಗ್ರೈಂಡ್ ಮಾಡ್ಕೊಂಡಿದ್ದಾದಮೇಲೆ ನೆಕ್ಸ್ಟ್ ಒಗ್ಗರಣೆ. ಮಟನ್ ಸ್ವಲ್ಪ ಬೇಯಬೇಕಾಗುತ್ತೆ, ಸೊ ನಾನು ಮಟನ್ ಸಾರನ್ನ ಕುಕ್ಕರ್ನಲ್ಲಿ ಮಾಡ್ತಾ ಇದ್ದೀನಿ. ಒಗ್ಗರಣೆಗೆ 3 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಕಾದ ನಂತರ ಸ್ವಲ್ಪ ಕಸೂರಿ ಮೇಥಿ ಬದಲು ಸ್ವಲ್ಪ ಮೆಂತ್ಯ ಸೊಪ್ಪು ಅಥವಾ ಸ್ವಲ್ಪ ಸಬ್ಸಿಗೆ ಸೊಪ್ಪು ಅಥವಾ ಪುದೀನ ಸೊಪ್ಪು ಯಾವುದನ್ನು ಬೇಕಾದರೂ ಹಾಕ್ಕೋಬೋದು. ಸಣ್ಣಗೆ ಹಚ್ಚಿ ಹಾಕ್ಕೋಬೇಕು. ಇದರ ಜೊತೆ 1 ಮೀಡಿಯಂ ಸೈಜ್ ಈರುಳ್ಳಿ, 1 ಆ್ಯಪಲ್ ಟೊಮೆಟೊ, ಇವೆರಡನ್ನು ಸಣ್ಣಗೆ ಹಚ್ಚಿ ಹಾಕ್ಕೋಬೇಕು. ಈರುಳ್ಳಿ ಮತ್ತು ಟೊಮೆಟೊ ಸ್ವಲ್ಪ ಮೆತ್ತಗಾದ್ಮೇಲೆ 1/4 ಟೀ ಸ್ಪೂನ್ಗಿಂತ ಸ್ವಲ್ಪ ಕಡಿಮೆ ಅರಿಶಿನ ಪುಡಿ ಹಾಕಿ ನಂತರ ವಾಶ್ ಮಾಡಿರೋ ಮಟನ್ನ ಹಾಕಬೇಕು. ಇದಕ್ಕೆ 1 ಟೀ ಸ್ಪೂನ್ ಆಗೋಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ನೋಡಿ ಚಿಲ್ಲಿ ಪೌಡರ್ನ ಈಗ ಹಾಕ್ತಾ ಇದ್ದೀನಿ. 1 kg ಮಟನ್ಗೆ 1 ಟೀ ಸ್ಪೂನ್ ಚಿಲ್ಲಿ ಪೌಡರ್, ಕಾಶ್ಮೀರಿ ಮಿರ್ಚಿ ಪೌಡರ್ ಹಾಕ್ತಿಲ್ಲ, ನಾರ್ಮಲ್ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ. ಉಪ್ಪು ಖಾರ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಫ್ಲೇಮ್ನ ಸಿಮ್ ಮಾಡಿ 10 ನಿಮಿಷ ಬಿಡಬೇಕು. ಈ 10 ನಿಮಿಷದಲ್ಲಿ ಮಟನ್ಗೆ ಉಪ್ಪು ಖಾರ ಚೆನ್ನಾಗಿ ಹಿಡಿದಿರುತ್ತೆ. ನಂತರ ನುಣ್ಣಗೆ ರುಬ್ಬಿರೋ ಮಸಾಲೆಯನ್ನು ಹಾಕಿ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕಿ ಆ ಮಸಾಲೆ ನೀರನ್ನು ಕೂಡ ಇದಕ್ಕೆ ಹಾಕ್ಕೋಬೇಕು. ಕನ್ಸಿಸ್ಟೆನ್ಸಿ ನಿಮಗೆ ಬಿಟ್ಟಿದ್ದು. ಉಪ್ಪು ಖಾರ ಚೆಕ್ ಮಾಡಿ ಏನಾದರೂ ಕಮ್ಮಿ ಇದ್ದಲ್ಲಿ ಈ ಹಂತದಲ್ಲೇ ಹಾಕ್ಕೋಬೇಕು. ಮರಳೋಕೆ ಶುರು ಆದಮೇಲೆ ಲಿಡ್ನ ಕ್ಲೋಸ್ ಮಾಡಿ 3 ರಿಂದ 5 ವಿಸಲ್ ಕೂಗಿಸ್ಕೋಬೇಕು. ಅಂದರೆ ಅನ್ನಕ್ಕೆ 2 ವಿಸಲ್ ಕೂಗಿಸ್ಕೊಂಡ್ರೆ ಮಟನ್ಗೆ 3 ಪಟ್ಟು ಹೆಚ್ಚು ಕೂಗಿಸ್ಕೋಬೇಕು. ಬಿಸಿ ಮುದ್ದೆ ಜೊತೆ ಈ ಮಟನ್ ಸಾರು ತಿಂದರೆ ಭರ್ಜರಿ ಊಟ ಆಗುತ್ತೆ. ನೋಡಿ ಪ್ರೆಷರ್ ಹೋಗಿದೆ. ಲಿಡ್ ಓಪನ್ ಮಾಡಿದ್ರೆ ಘಮ ಘಮ ಮಟನ್ ಸಾರು ರೆಡಿ. ಮಟನ್ ಚೆನ್ನಾಗಿ ಬೆಂದರೆ ಮಾತ್ರ ಸಾರಿನ ಟೇಸ್ಟ್ ಚೆನ್ನಾಗಿರೋದು. ಈ ಸಾರಿಗೆ ಮುದ್ದೆ, ಚಪಾತಿ, ರೊಟ್ಟಿ, ಪೂರಿ, ಪರಾಟ, ದೋಸೆ, ಇಡ್ಲಿ, ಗೀ ರೈಸ್ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ನನ್ನ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ.